ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗುತ್ತದೆ. ನಾವು ಎಷ್ಟು ಅಂತರ್ಮುಖಿಗಳಾಗಿ ಶಾಂತಿಯಲ್ಲಿ ಇರುತ್ತೇವೋ ಅಷ್ಟು ನಾವು ಸುಖಿಗಳಾಗಿ ಇರಲು ಸಾಧ್ಯ. ಆದರೆ ನಾವು ಜಾಸ್ತಿ ಬಾಹರ್ಮುಖತೆಯಲ್ಲಿ ಬಂದು ಇಡೀ ದಿನ ಮಾತನಾಡುತ್ತಿರುತ್ತೇವೆ. ನಾವು ಎಷ್ಟು ಜಾಸ್ತಿ ಮಾತನ್ನು ಮಾತನಾಡುತ್ತೇವೋ ಅಷ್ಟು ಜನ ನಮ್ಮ ಮಾತಿನ ಕಡೆ ಗಮನವನ್ನು ಕೊಡುವುದಿಲ್ಲ. ನಾವು ಎಷ್ಟು ಜಾಸ್ತಿ ಮಾತನ್ನು ಮಾತನಾಡುತ್ತೇವೋ ಅಷ್ಟು ಜನ ನಮ್ಮ ಮಾತನ್ನು ತಿರಸ್ಕಾರ ಮಾಡುತ್ತಾರೆ. ಆಗ ನಮ್ಮ ಮಾತಿಗೆ ಬೆಲೆಯೇ ಇರುವುದಿಲ್ಲ. ಮತ್ತು ನಾವು ಜಾಸ್ತಿ ಮಾತನ್ನು ಮಾತನಾಡಿದಾಗ ನಮ್ಮ ಸಂಬಂಧಿಗಳು ಸ್ವಲ್ಪ ಶಾಂತವಾಗಿ ಇರಿ, ಸ್ವಲ್ಪ ಸಮಯ ಸುಮ್ಮನೆ ಕುಳಿತುಕೊಳ್ಳಿ, ಜಾಸ್ತಿ ಮಾತನ್ನು ಮಾತನಾಡಬೇಡಿ ಎಂದು ಹೇಳುತ್ತಾರೆ. ಇದರ ಅರ್ಥ ನಮ್ಮ ಸಂಬಂಧಿಗಳ ಸಮ್ಮುಖದಲ್ಲಿ ನಮ್ಮ ಶಬ್ದಕ್ಕೆ ಬೆಲೆಯೇ ಇಲ್ಲ ಎಂದು. ಆದ್ದರಿಂದ ನಾವು ಶಾಂತವಾಗಿ ಇರಬೇಕು. ನಾವು ಅಂತರ್ಮುಖಿಗಳಾಗಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳುವುದನ್ನು ಕಲಿಯಬೇಕು. ಎಷ್ಟು ಜಾಸ್ತಿ ಸಮಯ ನಾವು ಶಾಂತವಾಗಿದ್ದು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳುತ್ತೇವೋ ಅಷ್ಟು ಆಂತರ್ಯದಲ್ಲಿ ಶಾಂತಿಯ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಮತ್ತು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಂಡಾಗ ನಮಗೆ ಶಾಂತಿಯ ಅನುಭವ ಆಗುವ ಕಾರಣ ಮನಸ್ಸು ಬಹಳಷ್ಟು ಶಾಂತವಾಗಿರುತ್ತದೆ. ಅದರ ಜೊತೆಗೆ ಅಂತರ್ಮುಖಿಗಳಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡಿದಾಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಅಪಾರ ಶಾಂತಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ವ್ಯಕ್ತಿಗಳ ಜೊತೆಗೆ ಜಾಸ್ತಿ ಮಾತನ್ನು ಮಾತನಾಡುವುದನ್ನು ಬಿಟ್ಟು ಶಾಂತಿಯಲ್ಲಿ ಇರಬೇಕು. ಯಾರಾದರೂ ನಮ್ಮ ಜೊತೆಗೆ ಜಗಳವನ್ನು ಆಡಲು ಬಂದರೂ ಕೂಡ ಆ ಸಮಯದಲ್ಲಿ ನಾವು ಶಾಂತವಾಗಿ ಇರಬೇಕು. ಅವರ ಜಗಳಕ್ಕೆ ನಮ್ಮ ಶಾಂತಿಯೇ ಸರಿಯಾದ ಉತ್ತರ ಆಗಿದೆ. ಯಾರಾದರೂ ಜಗಳವನ್ನು ಆಡಿದಾಗ ನಾವು ಶಾಂತವಾಗಿದ್ದರೆ ನಮ್ಮ ಮನೆಯ ವಾತಾವರಣ ಕೂಡ ಶಾಂತವಾಗಿ ಇರುತ್ತದೆ ಮತ್ತು ನಮ್ಮ ಮನಸ್ಸು ಕೂಡ ಶಾಂತವಾಗಿ ಇರುತ್ತದೆ. ಆದ್ದರಿಂದ ಶಾಂತಿಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಆಂತರ್ಯದಲ್ಲಿ ಅಪಾರ ಶಾಂತಿಯ ಅನುಭವವನ್ನು ಮಾಡುತ್ತಾ ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಮತ್ತು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಮಾತನಾಡಬೇಕು. ಆಗ ನಮ್ಮ ಶಬ್ದಕ್ಕೆ ಬೆಲೆ ಜಾಸ್ತಿ ಆಗುತ್ತದೆ ಮತ್ತು ನಾವು ಬಹಳಷ್ಟು ಶಾಂತಿಯಲ್ಲಿ ಇದ್ದಾಗ ಅನ್ಯರು ನಮ್ಮ ಮಾತನ್ನು ಕೇಳಬೇಕು ಎಂದು ಬಯಸುತ್ತಾರೆ. ಅನ್ಯರು ನಮ್ಮ ಮಾತನ್ನು ಕೇಳಬೇಕು ಎಂದು ಚಡಪಡಿಸಬೇಕು ಎಂದು ನೀವು ಬಯಸಿದರೆ ನೀವು ಬಹಳ ಕಡಿಮೆ ಮಾತನ್ನು ಮಾತನಾಡಿ ಮತ್ತು ಬಹಳಷ್ಟು ಶಾಂತವಾಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಶಾಂತಿಯ ಶಕ್ತಿಯ ಮೂಲಕ ನಿಮ್ಮ ಒಂದೊಂದು ಶಬ್ದದಲ್ಲಿ ಎಷ್ಟು ಶಕ್ತಿ ಬರುತ್ತದೆ ಅಂದರೆ ನಿಮ್ಮ ಒಂದೊಂದು ಶಬ್ದ ಶಾಂತಿಯ ಶಕ್ತಿಯ ಮೂಲಕ ಅನ್ಯರ ಜೀವನದಲ್ಲಿ ವರದಾನ ಆಗಿ ಕಾರ್ಯವನ್ನು ಮಾಡುತ್ತದೆ. ಅನ್ಯರ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ಶಬ್ದ ಆಗ ನಿಮ್ಮ ಬಾಯಿಂದ ಬರುತ್ತದೆ. ಏಕೆಂದರೆ ಶಾಂತಿಯ ಶಕ್ತಿ ಅಸಂಭವವನ್ನು ಸಂಭವ ಮಾಡುತ್ತದೆ. ಆದ್ದರಿಂದ ನಾವು ಬಹಳಷ್ಟು ಶಾಂತವಾಗಿದ್ದು ಅಂತರ್ಮುಖಿಗಳಾಗಿ ಬಹಳಷ್ಟು ಸುಖದ ಅನುಭವವನ್ನು ಮಾಡೋಣ.